ಅಲ್ಲ ಗುರು, ಒಬ್ಬ ಮನುಷ್ಯನಿಗೆ ಎಷ್ಟಂತ ಪ್ರಾಬ್ಲಮ್ಗಳು ಕೊಡ್ಬೋದು, ಬಟ್ ಎಷ್ಟೇ ಪ್ರಾಬ್ಲಮ್ಗಳು ಕೊಟ್ಟರು ಅದನ್ನೆಲ್ಲ ದಾಟಿ ಕಂಬ್ಯಾಕ್ ಮಾಡಿ ನಿಲ್ತಾನೆ ನೋಡು. ಅದಕ್ಕೆ ಆ ಮನುಷ್ಯನಿಗೆ ಸಪ್ರೇಟ್ ಆಗಿರುವಂತಹ ಫ್ಯಾನ್ ಬೇಸ್ ಇರೋದು. ನೋಡಿ, ಈ ದಳಪತಿ ವಿಜಯ್ ಅವರಿಗೆ ತನ್ನ ಮೆಜಾರಿಟಿನ ಪ್ರೂವ್ ಮಾಡೋಕ್ಕೆ ಈ ಗವರ್ನರ್ ಕೂಡ ಅವಕಾಶ ಕೊಡ್ತಾ ಇಲ್ಲ. ಸೊ ಗೌರ್ಮೆಂಟ್ನ ಫಾರ್ಮ್ ಮಾಡ್ತೀನಿ, ಸೊ ಅದಾದಮೇಲೆ ನಾ ಫ್ಲೋ ಟೆಸ್ಟಲ್ಲಿ ನನ್ನ ಮೆಜಾರಿಟಿನ ಪ್ರೂವ್ ಮಾಡ್ತೀನಿ ಅಂತ ಕೇಳ್ಕೊಂಡ್ರು ಕೂಡ ಈ ಗವರ್ನರ್ ಅವರಿಗೆ ಅವಕಾಶ ಕೊಡ್ತಾ ಇಲ್ಲ. ಯಾಕಂದರೆ ಗವರ್ನರ್ BJP ಗವರ್ನರ್. ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನೋಡಿದರೆ ಕಾಂಗ್ರೆಸ್ ಅಲೈನ್ಸ್ ಆಗಿದೆ ಅಂತ. ಇನ್ನೊಂದು ಕಡೆ ನೋಡಿದರೆ ಬದ್ಧ ವೇರಿಗಳಾದಂತಹ DMK ADMK ಈಗ ತಾನೇ ಹೊಸದಾಗಿ ಬಂದಿರುವಂತಹ ಒಬ್ಬ ಪಕ್ಷದ ನಾಯಕ ತಮಿಳುನಾಡನ್ನ ಆಳ್ಬೇಕ 70-60 ವರ್ಷಗಳಿಂದ ನಾವೇ ಆಳ್ತಾ ಇದ್ದೀವಿ, ನಾವೇ ಅದನ್ನು ಕಂಟಿನ್ಯೂ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಅಲೈನ್ಸ್ಗೆ ಏನೋ ಮಾತುಕತೆ ನಡೆಸ್ತಾ ಇದ್ದಾರಂತೆ. ಹೋಗ್ಲಿ, ಎಷ್ಟಂತ ಪ್ರಾಬ್ಲಮ್ ಕೊಡ್ತೀರಾ ಆ ಮನುಷ್ಯನ್ಗೆ. ನನ್ನ ಪ್ರಕಾರ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಒಂದು ಯಂಗ್ ಜನರೇಷನ್ ಪೊಲಿಟಿಕಲಿಗೆ ಬಂದರೆ ಎಕ್ಸ್ಪೀರಿಯನ್ಸ್ ಇರುವಂತಹ ದೊಡ್ಡ ದೊಡ್ಡ ತಲೆಗಳು ಎಷ್ಟೆಲ್ಲ ತೊಂದರೆ ಕೊಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಒಂದು ವೇಳೆ ವಿಜಯ್ ಅವರಿಗೆ ಮೆಜಾರಿಟಿನ ಪ್ರೂವ್ ಮಾಡಕ್ ಆಗಿಲ್ಲ ಅಂದ್ರೆ ಇನ್ನೊಂದು ಪಕ್ಷನ ಮೆಜಾರಿಟಿನ ಪ್ರೂವ್ ಮಾಡಕ್ಕೆ ಕೇಳ್ತಾರೆ. ಒಂದು ವೇಳೆ ಅವರಿಗೂ ಕೂಡ ಆಗಲಿಲ್ಲ ಅಂದ್ರೆ ಪ್ರೆಸಿಡೆಂಟ್ ರೂಲ್ ಬರುತ್ತೆ. ಸೊ ಪ್ರೆಸಿಡೆಂಟ್ ರೂಲ್ ಬಂದಾದ್ಮೇಲೆ 6 ತಿಂಗಳೊಳಗೆ ಅಗೇನ್ ರೀಎಲೆಕ್ಷನ್ ಆಗುತ್ತೆ. ಒಂದು ವೇಳೆ ರೀಎಲೆಕ್ಷನ್ ಆದರೆ ಈಗೇನು ತಗೊಂಡಿದ್ದಾರೆ ನೋಡಿ 50-70 ಅಂತ ಹೇಳ್ಬಿಟ್ಟು DMK ADMK, ಅದರಲ್ಲಿ ಒಂದು ಸೀಟ್ ಕೂಡ ಅವ್ರಿಗೆ ಬರಲ್ಲ. ಬಟ್ 100ಕ್ಕೆ 200% TVK ದಳಪತಿ ಗೌರ್ಮೆಂಟ್ ಫಾರ್ಮ್ ಮಾಡೋದು ಕನ್ಫರ್ಮ್ ಆ್ಯಂಡ್ ಗ್ಯಾರಂಟಿ. ಅವರು ಮೆಜಾರಿಟಿನ ಪ್ರೂವ್ ಮಾಡೇ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸಿ. மன்னிக்கணும், இன்னைக்கு நான் தான் CM. நீங்க ஒரு சாதாரணமான ஆள். உங்களை கைது செய்யறதுக்கு உண்டான அதிகாரம் எனக்கு இருக்கு. இவரை கைது பண்ணுங்க.